ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ. ವೆಲ್ಕಮ್ ಟು ವೇದಾಂತು ಕರ್ನಾಟಕ ಸ್ಟೂಡೆಂಟ್ಸ್. ಸರ್, ನಾನು ಜೈ ಬರಿಬೇಕಾ, KCT ಬರಿಬೇಕಾ, ಕಾಮಿಡಿಗೆ ಬರಿಬೇಕಾ? ಸರ್, KCTಯಲ್ಲಿ ಯಾವ ತರ ಫೀಸ್ ಇರುತ್ತೆ, ಏನ್ ಸಿಲೆಬಸ್ ಇರುತ್ತೆ, ಕಾಮಿಡಿಯಲ್ಲಿ ಏನು, ಜೈ ಏನು, ಜೈ ಈಸಿನಾ, ಕಾಮಿಡಿಗೆ ಈಸಿನಾ, ಜೈ ಕಷ್ಟನಾ? ಸ್ಟೂಡೆಂಟ್ಸ್, ದಿಸ್ ಇಸ್ ದ ಎಂಡ್ ವಿಡಿಯೋ, ಎಂಡ್ ಗೇಮ್ ಇದು. ಇದಾದ್ಮೇಲೆ ಯು ಶುಡ್ ನಾಟ್ ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ಎನಿ ಆಫ್ ದ ಎಕ್ಸಾಮಿನೇಷನ್ಸ್. ಸೊ ಪ್ಲೀಸ್ ವಿಡಿಯೋನ ಎಂಡ್ ವರೆಗೂ ನೋಡಿ. ಯಾಕಂದ್ರೆ ಎಂಡ್ ಅಲ್ಲಿ ಹೇಳ್ತೀನಿ, KCT ಬರೆದ್ರೆ ನಿಮ್ಗೆ ಏನ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಕಾಮಿಡಿಗೆ ಬರೆದ್ರೆ ಏನ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್, ಜೈ ಮೇನ್ಸ್ ಬರೆದ್ರೆ ಏನ್ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಲಾಸ್ಟ್ ಹೇಳ್ತೀನಿ. ಸೊ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಯಾಕಂದ್ರೆ ಈ ವಿಡಿಯೋ ಮಾಡಕ್ಕೆ ತುಂಬಾ ಎಫರ್ಟ್ ಹೋಗಿರುತ್ತೆ. ಸೊ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಾ ನೀವು, ಓಕೆನಾ? ನೌ ಫಸ್ಟ್ ಆಫ್ ಆಲ್, ದಿಸ್ ಎಕ್ಸಾಮಿನೇಷನ್ಸ್ ಆರ್ ಕಂಡಕ್ಟೆಡ್ ಬೈ ವಿಚ್ ಬಾಡಿ? ಯಾವ ಬಾಡಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುತ್ತೆ? KCT is conducted by KEA, Karnataka Examination Authority. ಕಾಮಿಡಿಗೆ ಮಲ್ಟಿಪಲ್ ಕಾಲೇಜಸ್ ಆರ್ ಕನ್ಸಾರ್ಟಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಸ್ ಮಾಡುತ್ತೆ. ಅದಾದ್ಮೇಲೆ ಇಂಜಿನಿಯರಿಂಗ್ ನಮ್ದು JE ಎಕ್ಸಾಮ್ ಇಸ್ ಕಂಡಕ್ಟೆಡ್ ಬೈ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ಮಾಡ್ತಾರೆ ಇದನ್ನ. ಸೊ ಇದು ಕ್ಲಿಯರಾ? ಓಕೆ. ನೆಕ್ಸ್ಟ್ ಥಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಇಸ್, ಈ ಎಕ್ಸಾಮಿನೇಷನ್ ಯಾರು ಬರೀಬಹುದು? KCT ಎಕ್ಸಾಮಿನೇಷನ್ ನ ಬರೀ ಕರ್ನಾಟಕದ ಮಕ್ಕಳು ಮಾತ್ರ ಬರೀಬಹುದು. ಸೊ ನಿಮ್ಗೋಸ್ಕರ ಇರೋ ಎಕ್ಸಾಮ್ ಇದು. ಎಲ್ಲರೂ ಕೂಡ ನೀವು ಎಕ್ಸಾಮ್ ನ ಬರೀಲೇಬೇಕು, KCT ಎಕ್ಸಾಮ್ ನ. ಓನ್ಲಿ ಫಾರ್ ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್. ಈ ಎಕ್ಸಾಮಿನೇಷನ್ ನ ನೀವು ಗವರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್ ಜಾಯಿನ್ ಆಗ್ಬೋದು. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾತ್ರ. ಅದು ಬಿಟ್ರೆ ಫಾರ್ಮಸಿ ಅದು ಕೂಡ ಜಾಯಿನ್ ಆಗ್ಬೋದು. B.Pharm, D.Pharm, ಅಗ್ರಿಕಲ್ಚರ್ ಅದೆಲ್ಲ ಸೀಟ್ಸ್ ನಿಮ್ಗೆ ಸಿಗುತ್ತೆ KA ಇಂದ. ಅದಾದ್ಮೇಲೆ ಕಾಮಿಡಿಯಿಂದ ಕೂಡ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಎಂಟ್ರಿ ಸಿಗುತ್ತೆ. ನಿಮ್ದು ಜೈ ಮೇನ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಜೈ ಮೇನ್ಸ್ ನಿಮ್ಗೆ NIT ಸಿಗ್ಬೋದು, IIT ಸಿಗಲ್ಲ. IIT ಸಿಗ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು? ನೀವು ಜೈ ಅಡ್ವಾನ್ಸ್ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಸೊ IITs ಮತ್ತೆ NITs ನಿಮ್ಗೆ ಸಿಗುತ್ತೆ. NIT ಮತ್ತೆ IIIT ಜೈ ಮೇನ್ಸ್ ಇಂದ. ಸೊ IIT, NIT ಮತ್ತೆ ಟ್ರಿಪಲ್ ಐಟಿ ನಮ್ದು ಬೆಂಗಳೂರಲ್ಲಿ ಇದೆ ಅಲ್ಲ, ಅದು ಜೈ ಮೇನ್ಸ್ ತಗೋಬಹುದು ಅಡ್ಮಿಷನ್ ಅಲ್ಲಿ. ಓಕೆ, ನಾವು ಲೆಟ್ಸ್ ಕಂಪೇರ್. ಏನು ಎಲ್ಲ ಕ್ಯಾಟಗರೀಸ್ ಇಲ್ಲಿ KCT, ಕಾಮಿಡಿಗೆ, ಜೈ ಮೇನ್ಸ್ ಅಡ್ವಾನ್ಸ್, ಕಂಡಕ್ಟಿಂಗ್ ಆಯ್ತು, ಕಾಲೇಜ್ ಟೈಪ್ ಆಯ್ತು, ಫೀ ಸ್ಟ್ರಕ್ಚರ್. ಲೆಟ್ಸ್ ಸೇ ನಿಮ್ದು KCT ಅಲ್ಲಿ ಒಳ್ಳೆ ರ್ಯಾಂಕ್ ಬಂತು, ಅವಾಗ ನಿಮ್ದು ಗವರ್ಮೆಂಟ್, ಪ್ರೈವೇಟ್ ಕಾಲೇಜಸ್ ನಿಮ್ದು ಫೀಸ್ ಕಮ್ಮಿ ಇರುತ್ತೆ. ನಿಮ್ಗೆ ಈಸಿಯಾಗಿ 30,000 40,000 ಒಳಗಡೆ ನಿಮ್ಗೊಂದು ಸೀಟ್ ಸಿಕ್ಬಿಡುತ್ತೆ ಒಳ್ಳೆ ರ್ಯಾಂಕ್ ಇದ್ರೆ. ಅದೇ ನಿಮ್ದು 1,00,000 ಮೇಲೆ ರ್ಯಾಂಕ್ ಬಂದ್ ಅನ್ಕೊಳ್ಳಿ, KCT ಲೂ ಕೂಡ ಫೀಸ್ ಜಾಸ್ತಿ ಆಗುತ್ತೆ. ಸೇಮ್ ಗೋಸ್ ಫಾರ್ ಕಾಮಿಡಿಗೆ. ಬಟ್ ಕಾಮಿಡಿಗೆ ಫೀಸ್ ನೋಡ್ಬೋದು, ಆಲ್ಮೋಸ್ಟ್ ಡಬಲ್ ಟ್ರಿಬಲ್ ಆಗ್ಬಿಡುತ್ತೆ ಫೀಸು. ಇಲ್ಲಿ ನಿಮ್ಗೆ ಸೀಟ್ ಸಿಗ್ಬೋದು, ಕಾಲೇಜ್ ಸಿಗುತ್ತೆ, ಬಟ್ ಫೀಸ್ ತುಂಬಾ ಜಾಸ್ತಿ ಇರುತ್ತೆ. ಅದೇ ಡಿಸ್ಅಡ್ವಾಂಟೇಜ್ ಕಾಮಿಡಿಗೆ. ದ ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ಕಾಮಿಡಿಯಲ್ಲಿ ಸೀಟ್ ಸಿಗೋ ಫೀಸು ತುಂಬಾ ಜಾಸ್ತಿ ಇರುತ್ತೆ. ನೀವು ಸೇಮ್ ಸೀಟ್ ನೀವಲ್ಲಿ ಇಲ್ಲಿ ತಗೊಂಡ್ಬಿಟ್ರೆ ಒಳ್ಳೆ ಕಮ್ಮಿ ಪ್ರೈಸ್ ಬಂದ್ಬಿಡುತ್ತೆ, ನಿಮ್ಗೆ ಸೀಟ್ ಸಿಗುತ್ತೆ. ಸೊ KCT ಸ್ವಲ್ಪ ಕಷ್ಟಪಡಿ ಸರ್ನಾ, ಕಾಮಿಡಿಗಿಂತ. ನಾವು ಇಲ್ಲೂ ಕೂಡ ಫೀಸ್ ಆಲ್ಮೋಸ್ಟ್ ಕಮ್ಮಿನೇ, ಬಟ್ JEಯಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ರ್ಯಾಂಕ್ ಬಂದ್ರೆ ಕಡಿಮೆ ಸಿಗುತ್ತೆ. ಆದ್ಮೇಲೆ ಅಡ್ಮಿಷನ್ಸ್ ಏನು, ಇದು ತುಂಬಾ ಇಂಪಾರ್ಟೆಂಟ್. KCTಯಲ್ಲಿ ರ್ಯಾಂಕ್ ಬರುತ್ತಲ್ಲ, 50% ನಿಮ್ದು ಬೋರ್ಡ್ ಮಾರ್ಕ್ಸ್ ತಗೋತಾರೆ, 50% ನಿಮ್ದು KCT ಮಾರ್ಕ್ಸ್ ತಗೋತಾರೆ. ಸೊ 50% KCT ಮಾರ್ಕ್ಸ್, 50% ಬೋರ್ಡ್ ಮಾರ್ಕ್ಸ್ ಎರಡೂ ಸೇರ್ಬಿಟ್ಟು ನಿಮ್ಗೆ ರ್ಯಾಂಕ್ ಸಿಗುತ್ತೆ. ಬಟ್ ಕಾಮಿಡಿಗೆ ಆ ತರ. ಕಾಮಿಡಿಗೆ ಏನು, ಕಾಮಿಡಿಗೆ ಸೋಲ್ ಏನು, ಕಾಮಿಡಿಗೆ ಎಕ್ಸಾಮ್ ಮಾತ್ರ. ಆ ಕಾಮಿಡಿಗೆ ನೀವು ಬರೀತಿಲ್ಲ ಎಕ್ಸಾಮು, ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಡೈರೆಕ್ಟ್ ಅದಾಗಿ. ಸ್ಟೂಡೆಂಟ್ ನಿಜ ಹೇಳ್ತೀನಿ, ಒಂದು ಬೋರ್ಡ್ ಎಕ್ಸಾಮಿನೇಷನ್ ಒಂದು 90%, 85% ತಗೊಂಬಿಡಿ. KCT ಎಕ್ಸಾಮಿನೇಷನ್ ಒಂದು 120, 130 ತಗೊಂಬಿಡಿ. ಈಸಿಯಾಗಿ 10,000 ಒಳ್ಳೆ ರ್ಯಾಂಕ್ ಬಂದ್ಬಿಡುತ್ತೆ. ಓಕೆನಾ? 10 ಅಲ್ಲ ಅಂದ್ರೆ 20 ಒಳಗೆ ಬಂದೇ ಬರುತ್ತೆ, 20 ಒಳಗಡೆ ಬಂದೇ ಬರುತ್ತೆ. ಓಕೆನಾ? ಸೊ ಕೇಳಿಸ್ಕೊಳ್ಳಿ ಮಾತು ಈಗಲೇ, ಲಾಸ್ಟ್ ಬರಬಾರ್ದು. ಸೊ ಎಕ್ಸಾಮ್ ಮುಗ್ದಾದ್ಮೇಲೆ ಸರ್ ನಿಮ್ ಮಾತು ಕೇಳಬೇಕಿತ್ತು ಅಂತ ಪ್ಲೀಸ್ ಬರಬೇಡಿ. ಆಮೇಲೆ ಕಲ್ತ್ಕೊಳ್ಳಿ ಈಗಲೇ. ಆಮೇಲೆ ನಿಮ್ ಇಲ್ಲಿ ನೋಡಿ, ಬೇಸ್ಡ್ ಆನ್ JE ಸ್ಕೋರ್ ಪ್ಲಸ್ 75% ಇನ್ ಬೋರ್ಡ್. ನಿಮ್ಗೆ ಮಿನಿಮಮ್ ಬೋರ್ಡ್ ಎಕ್ಸಾಮ್ ಅಲ್ಲಿ 75 ಬರಲೇಬೇಕು. ಮತ್ತೆ JE ಸ್ಕೋರ್ ತಗೋತಾರೆ ಇಲ್ಲಿ ಎಕ್ಸಾಮಿನೇಷನ್ಗೆ. ಅದಾದ್ಮೇಲೆ ಕೋರ್ಸು ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಓನ್ಲಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮತ್ತೆ ಬೇರೆ ಬೇರೆ ಸೈನ್ಸ್. IIT ಬೇರೆ ಸೈನ್ಸ್ ಇರುತ್ತಲ್ಲ, ಅದು ಕೂಡ ತಗೋಬಹುದು. ಬಟ್ ಕಾಮಿಡಿಗೆ ಇಸ್ ಓನ್ಲಿ ಫಾರ್ ಇಂಜಿನಿಯರಿಂಗ್. ಅದಾದ್ಮೇಲೆ ಎಕ್ಸಾಮ್ ಸೆಂಟರ್ಸ್ ಕರ್ನಾಟಕದಲ್ಲಿ ಇರುತ್ತೆ ಮೋಸ್ಟ್ಲಿ, ರೈಟ್? ಅಕ್ರಾಸ್ ಇಂಡಿಯಾ. ಎಕ್ಸಾಮ್ ಮೋಡ್ ಪೆನ್ ಅಂಡ್ ಪೇಪರ್, ಸರ್ಕಲ್ ಮಾಡಬೇಕು. ಇದು ಕಂಪ್ಯೂಟರ್ ಬೇಸ್ಡ್ ಎರಡು ಕೂಡ. ಇಲ್ಲಿ ನಿಮ್ಗೆ 80 ಮಿನಿಟ್ಸ್ ಪರ್ ಸಬ್ಜೆಕ್ಟ್ಸ್ ಇರುತ್ತೆ ನಿಮ್ಮ ಹತ್ರ. 80 ಮಿನಿಟ್ಸ್, 120 ಮಿನಿಟ್ಸ್ ಏನೋ ಇರುತ್ತೆ ನಿಮ್ಮ ಹತ್ರ. 120 ಮಿನಿಟ್ಸ್, 3 ಅವರ್ಸ್. ಸ್ಟೂಡೆಂಟ್ಸ್ ಇಲ್ಲಿ ನೋಡ್ತೀನಿ ನೋಡಿ, 3 ಅವರ್ಸ್ ಮೇನ್ಸ್ ಅಲ್ಲಿ. JE ಅಡ್ವಾನ್ಸ್ 6 ಅವರ್ಸ್ ಪೇಪರ್, 3 ಅವರ್ಸ್ ಸಪ್ರೇಟ್ JE ಅಡ್ವಾನ್ಸ್ ಅಲ್ಲಿ. ಓಕೆ, 6 ಅವರ್ಸ್ ಪೇಪರ್ ಇರುತ್ತೆ ಅಡ್ವಾನ್ಸ್ ಅಲ್ಲಿ. 60 ಕ್ವಶನ್ಸ್ ಪರ್ ಸಬ್ಜೆಕ್ಟ್, 180, 75 ಇನ್ ಟೋಟಲ್. 1+ ಫಾರ್ ಕರೆಕ್ಟ್, ನೋ ನೆಗೆಟಿವ್ ಮಾರ್ಕಿಂಗ್, ಬಟ್ ನೆಗೆಟಿವ್ ಮಾರ್ಕಿಂಗ್ ಇದೆ. ಕನ್ನಡ ಮತ್ತು
ಇಂಗ್ಲಿಷ್ ಓನ್ಲಿ, ಇಂಗ್ಲಿಷ್ ಹಿಂದಿ ಬೇರೆ ಲ್ಯಾಂಗ್ವೇಜಸ್ ಬರುತ್ತೆ. ಓಕೆನಾ? ಸೊ ನೋಡಿ, ನಿಮ್ಗೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಎರಡರಲ್ಲೂ ಕೂಡ. ಸೊ KCET ಸ್ಟಿಲ್ ಈಸಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಕಾಮಿಡಿಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಬಟ್ JEE ಮೇನ್ಸ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ನೀವು ಒಂದ್ ತಪ್ಪು ಮಾಡಿದ್ರೆ -1 ಬರುತ್ತೆ, ನೀಟ್ ಎಕ್ಸಾಮ್ ತರ. ಓಕೆನಾ? ಅದಾದ್ಮೇಲೆ ಲ್ಯಾಂಗ್ವೇಜಸ್ ಓಕೆ. ಸಿಲೆಬಸ್ ನಿಮ್ದು ಕರ್ನಾಟಕ PU ಕ್ಲಾಸಸ್ 11th and 12th ಓದ್ರೆ ಸಾಕು. ಅದು ಬಿಟ್ಟರೆ ನಿಮ್ PYQ ಬುಕ್ ತಗೊಳ್ಳಿ ಸ್ಟೂಡೆಂಟ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು PYQ ಬುಕ್ ಇರುತ್ತೆ, ಪ್ಲೀಸ್ ಅನ್ನ ತಗೊಳೋದು ಮರಿಬೇಡಿ. ಯಾಕಂದ್ರೆ ನಿಮ್ KCET ಎಕ್ಸಾಮಿನೇಷನ್ ಅಲ್ಲಿ MCQ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ನೀವು ಈಗಿಂದನೇ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ, ಒಂದು PYQ ಬುಕ್ ಲಿಂಕ್ ಇರುತ್ತೆ, ಅದನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೈ ಮಾಡ್ಕೊಂಡು ಇಟ್ಕೊಂಡಿರೋದ ನೀವು, ಸರಿನಾ? ಆಮೇಲೆ ಇಲ್ಲಿ ನಿಮ್ದು CBSE ಅಂದ್ರೆ ಸೇಮ್, ಎರಡಕ್ಕೂ ಸೇಮ್ ಸಿಲೆಬಸ್. ಬಟ್ JEE-ಗೆ ಯು ಹ್ಯಾವ್ ಟು ಲುಕ್ ಅಟ್ ಡೀಪರ್ ಕಾನ್ಸೆಪ್ಷನ್ ಅಂಡ್ ನ್ಯೂಮರಿಕಲ್ ಟಾಪಿಕ್ಸ್. ಅಲ್ಲಿ ನೀವು RD ಶರ್ಮಾ ಬೇರೆ ಬೇರೆ ಅಡ್ವಾನ್ಸ್ ಬುಕ್ಸ್ ತಗೋಬೇಕಾಗುತ್ತೆ ಅಲ್ಲಿ, ಸರಿನಾ? ಡಿಫಿಕಲ್ಟಿ ಮಾಡರೇಟ್ ಸ್ಲೈಟ್ಲಿ ಈಸಿಯರ್ ಇರುತ್ತೆ, ಪರವಾಗಿಲ್ಲ. ಹೈಲಿ ಅಡ್ವಾನ್ಸ್ಡ್. ಕರ್ನಾಟಕ ಸ್ಟೂಡೆಂಟ್ಸ್ ಓನ್ಲಿ, ಓಪನ್ ಟು ಆಲ್. ಸ್ಟೇಟ್ ಕರ್ನಾಟಕ ಸ್ಟೇಟ್ ಲೆವೆಲ್, ಕರ್ನಾಟಕ ಪ್ರೈವೇಟ್ ಕಾಲೇಜಸ್, ನ್ಯಾಷನಲ್. ಇಲ್ಲಿ ಸ್ಟೂಡೆಂಟ್ಸ್ ಅಂತೀನಿ ಕಾಮಿಡಿಕೆಯಲ್ಲಿ ಇರೋ ಕಂಟ್ರಿಯಲ್ಲಿ ಇರೋ ಎಲ್ಲಾ ಸ್ಟೂಡೆಂಟ್ಸ್ ಬರೀತಾರೆ ಕಾಮಿಡಿಕೆನ. ಸೊ ಪ್ಲೀಸ್ ಕೇರ್ಫುಲ್ ಆಗಿರಿ, ಅಲ್ಲಿ ರ್ಯಾಂಕ್ ತುಂಬಾ ಹೈ ಹೋಗ್ಬೋದು. ಐಡಿಯಲ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್, ಎಲ್ಲ ಬೇರೆ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಇಂಡಿಯಾ ಟಾರ್ಗೆಟಿಂಗ್ ಟಾಪ್ ಬ್ಯಾಂಗ್ಳೂರ್ ಕಾಲೇಜಸ್. ನಿಜ ಹೇಳ್ತೀನಿ, ನಮ್ ಕಾಲೇಜ್ ಸೀಟ್ಸ್ ತಗೊಳಕ್ ಟ್ರೈ ಮಾಡಿ ಫಸ್ಟ್, ಬೇರೆಯವ್ರು ಬಿಡೋಕ್ಕಿಂತ ಮುಂಚೆ. ಸೊ ಟ್ರೈ ಮಾಡಿ ನಿಮ್ ಕಾಲೇಜ್ ಸೀಟ್ಸ್ ನೀವು ತಗೊಳಕ್ಕೆ, ಸರಿನಾ? ಅದಾದ್ಮೇಲೆ ಅಲ್ಲಿಗೆ ನಿಮ್ದು ಜನರಲ್ ಆಗಿ ಫೀಚರ್ಸ್ ಎಲ್ಲ ಮುಗೀತು. ಕಟ್ ಆಫ್ ಹೇಳಕ್ ಹೋದ್ರೆ ಸ್ಟೂಡೆಂಟ್ಸ್ ಜನರಲ್ ಆಗಿ JEE ಕಷ್ಟ ಇರುತ್ತೆ, ಕಾಮಿಡಿಗೆ ಈಸಿಯಾಗಿ ಸಿಗುತ್ತೆ ಕಟ್ ಆಫ್ ಬಂದ್ರು ಕೂಡ. ಆಮೇಲೆ ನಿಮ್ದು KCET ಅಲ್ಲಿ ಅಂತೂ ನಿಮ್ಗೆ ಗೊತ್ತು ಈಸಿನೇ ಇರುತ್ತೆ. ಒಂದು 100-120 ಮಾರ್ಕ್ಸ್ ತಗೊಂಡ್ಬಿಟ್ರೆ ಕಷ್ಟ ಪಟ್ಬಿಟ್ಟು ನೀವು ಸೆಟ್ ನಿಮ್ದು. ಓಕೆನಾ? 180 ಅಲ್ಲಿ. ಆಮೇಲೆ ಫೀಸ್ ಸ್ಟೂಡೆಂಟ್ಸ್ ಎಷ್ಟು? ಫೀಸ್ ನೋಡಕ್ ಹೋದ್ರೆ ನಿಮ್ದು 500, 250, 750 ಇಲ್ಲಿ ಬರುತ್ತೆ. ಕಾಮಿಡಿಗೆ ಜಾಸ್ತಿ ಇದೆ ಸ್ವಲ್ಪ, JEE ಸ್ವಲ್ಪ ಕಮ್ಮಿ ಇದೆ. ಬಾಯ್ಸ್ಗೆ ಎಷ್ಟು, ಗರ್ಲ್ಸ್ಗೆ ಎಷ್ಟು, ಆಮೇಲೆ SC ST ಬೇರೆದಕ್ಕೆಲ್ಲ 500 ರೂಪೀಸ್ ಅಲ್ಲ, ಅಷ್ಟು ಅದು ಹಬ್ಬ ಅಷ್ಟಿರುತ್ತೆ ಸ್ಟೂಡೆಂಟ್ಸ್. ಸೊ ಇದಕ್ಕೆಲ್ಲ ಮುಂಚೆ ಸ್ಟೂಡೆಂಟ್ಸ್ ನಿಜ ಹೇಳ್ತೀನಿ, KCET ಆಕ್ಚುಲಿ ಈಸಿ ಆಗಿದೆ. ಇಫ್ ಯು ಫ್ರಮ್ ಕರ್ನಾಟಕ, ಐ ವುಡ್ ಸಜೆಸ್ಟ್ ಪ್ರಿಪೇರ್ ಫಾರ್ JEE ಲೆವೆಲ್. ಸ್ವಲ್ಪ ಪ್ರಿಪೇರ್ ಆಗ್ಬಿಡಿ. JEE ಲೆವೆಲ್ ಪ್ರಿಪೇರ್ ಆದಾಗ ನೀಟ್ ಇದು ನಮ್ದು KCET ಎಕ್ಸಾಮ್, ಕಾಮಿಡಿ ಎಕ್ಸಾಮ್ ತುಂಬಾ ಈಸಿ ಆಗ್ಬಿಡುತ್ತೆ. ನೀವು ಅದನ್ನ ಆಕ್ಚುಲಿ ಅನ್ಕೋತೀರಾ, ಸರ್ ನಾನು ನೀಟ್ ಇಲ್ಲ KCET ರೈಟ್ ಎರಡು ಬರಿಬೇಕಾ? ಹಂಗಂತ ಏನಿಲ್ಲ, ರೈಟ್? ನೀವು JEE ಮತ್ತೆ KCET ಬರೆದ್ರು ಸಾಕು, ಸರಿನಾ? ನೋಡಿ, ಬೆಸ್ಟ್ ರೂಟ್ ಫಾರ್ ಕರ್ನಾಟಕ ಸ್ಟೂಡೆಂಟ್ಸ್ ಇದು. ಈಸಿಯರ್ ದನ್ JEE. ಅಡ್ಮಿಷನ್ ಟಾಪ್ ಸ್ಟೇಟ್ ಕಾಲೇಜಸ್ ಸಿಗುತ್ತೆ. ಅಫೋರ್ಡಬಲ್ ಫೀಸು, ಪೇಪರ್ ಇಸ್ ಆಫ್ಲೈನ್. ಇಲ್ಲೇನು ಬರೀ ಕರ್ನಾಟಕಕ್ಕೆ ಮಾತ್ರ ಇದು ಅಪ್ಲಿಕೇಬಲ್ KCET. ಲೋವರ್ ನ್ಯಾಷನಲ್ ಕಾಲೇಜ್ ರೆಕಗ್ನಿಷನ್ ಎರಡು ಕೂಡ ಇರುತ್ತೆ. ತುಂಬಾ ಸ್ಟೂಡೆಂಟ್ಸ್ KCET ಫೋಕಸ್ ಮಾಡಲ್ಲ, ಅದಕ್ಕೆ ಬಟ್ 12th ಫೋಕಸ್ ಮಾಡ್ತಾರೆ, ರೈಟ್? ಇಲ್ಲಿ ನಿಮ್ಗೆ KCET ಅಲ್ಲಿ ರ್ಯಾಂಕ್ ಬಂದ್ರು ಕೂಡ ಪ್ರೈವೇಟ್ ಕಾಲೇಜ್ ಸೀಟ್ಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ನಾ ಕೂಡ, ಓಕೆನಾ? ಬಟ್ ಇಫ್ ಯುವರ್ ಕರ್ನಾಟಕ ಸ್ಟೂಡೆಂಟ್, KCET ನೀವೆಲ್ಲ ಬರೀಲೇಬೇಕು. ಅದೇ ನೀವು ಕಾಮಿಡಿಗೆ ನೋಡಿದ್ರೆ ಓನ್ಲಿ ಫಾರ್ ಪ್ರೈವೇಟ್ ಕಾಲೇಜಸ್, ಓಕೆನಾ? ಫೀಸ್ ಜಾಸ್ತಿನೇ ಇರುತ್ತೆ. ನೋ ವೇಟೇಜ್ ಫಾರ್ ಬೋರ್ಡ್ ಮಾರ್ಕ್ಸ್, ಲೆಸ್ ಗವರ್ಮೆಂಟ್ ಕಂಟ್ರೋಲ್ ಇಲ್ಲಿ, ಓಕೆನಾ? ಸೊ ಇಲ್ಲಿ ನಿಮ್ ಕಾಲೇಜ್ ಸಿಗುತ್ತೆ, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮು. ಬಟ್ ಕರ್ನಾಟಕದಲ್ಲಿ ಇರಬೇಕಾದ್ರೆ ನೀವು ಕಾಮಿಡಿಗೆ ಮತ್ತೆ KCET ಎರಡು ಬರೀತೀರಾ ಹೆಂಗು. ಸೊ ನಾನು ಹೇಳೋದಂದ್ರೆ JEE ಬರೀರಿ, ಏನಾಗಲ್ಲ, ರೈಟ್? ಬಿಕಾಸ್ JEE ಹ್ಯಾಸ್ ವೆರಿ ಹೈ ಸ್ಕೋಪ್. IITs NITs ಎಲ್ಲದೂ ಕೂಡ ಇರ್ಬೋದು, ಯಾರಿಗೂ ಗೊತ್ತು. ನಿಮ್ದು ಅಬಿಲಿಟಿ ಚೆನ್ನಾಗಿರ್ಬೋದು, ಸ್ಟ್ರಾಂಗು. ಸೊ ಐ ವುಡ್ ಸಜೆಸ್ಟ್ ಪ್ರಿಪೇರ್ ಫಾರ್ JEE ಮೇನ್ಸ್ ವರ್ಗು. ಅಡ್ವಾನ್ಸ್ ನೆಕ್ಸ್ಟ್ ಲೆವೆಲ್ ಅದು, ಬಟ್ ಮೇನ್ಸ್ ವರ್ಗು ಆದ್ರೂ ಪ್ರಿಪೇರ್ ಮಾಡಲೇಬೇಕು ನೀವು. ಪ್ಲೀಸ್ ಪ್ರಿಪೇರ್ ಫಾರ್ ಅಟ್ಲೀಸ್ಟ್ JEE ಮೇನ್ಸ್ ಲೆವೆಲ್ ಸ್ಟೂಡೆಂಟ್ಸ್, ಓಕೆನಾ? ಸ್ಟೂಡೆಂಟ್ಸ್ ಮತ್ತೆ ಹೇಳ್ತಾ ಇದೀನಿ, MBSET ಎಕ್ಸಾಮಿನೇಷನ್ ಆನ್ಲೈನ್ ರೆಡಿ ಆಗಿದೆ. ಈ ಎಲ್ಲ ಹೇಳಿದ್ನಲ್ಲ, ಈ KCET ಕ್ರಾಶ್ ಕೋರ್ಸು, ನಮ್ದು JEE ಕ್ರಾಶ್ ಕೋರ್ಸು, ಅದೆಲ್ಲ ನೀವು ಬೈ ಮಾಡ್ಬೇಕಂದ್ರೆ ಫ್ರೀ ಆಗಿ ತಗೋಬಹುದು ನೀವು. ವೇದಾಂತ ಕಡೆ ಕ್ರಾಶ್ ಕೋರ್ಸ್ ಇದೆ ಅದೆಲ್ಲ, ಸರಿನಾ? ವಿ ಲಾಂಚ್ JEE ಕ್ರಾಶ್ ಕೋರ್ಸ್, ವಿ ಹ್ಯಾವ್ JEE ಆನ್ಲೈನ್ ಆಫ್ಲೈನ್ ಕೋರ್ಸಸ್. ನೀವು ಇದೆಲ್ಲದೂ ಕೂಡ ಫ್ರೀ ಆಗ್ಬೇಕಂದ್ರೆ ಈ ಎಕ್ಸಾಮ್ ಬರೀಬೇಕು ನೀವು. ಸೊ ಇಫ್ ಯು ವಾಂಟ್ ಟು ಪ್ರಿಪೇರ್ ಫಾರ್ JEE ಫಾರ್ ಫ್ರೀ ಆಫ್ ಕಾಸ್ಟ್, MBSET. ಸೊ ಎಕ್ಸಾಮಿನೇಷನ್ ಇರೋದು 21st ಇಂದ 28th ಅಕ್ಟೋಬರ್ ನಡೀತಾ ಇದೆ. ಆಗ್ಲೇ ಇನ್ನೊಂದು 2 ದಿವಸ ಇದೆ ಅಷ್ಟೇ, 4 ದಿವಸ ಮುಗ್ದೋಗುತ್ತೆ ಎಕ್ಸಾಮು. ಸೊ ರೈಟ್ ದ ಆನ್ಲೈನ್ ಎಕ್ಸಾಮ್ ಫಾರ್ ಫ್ರೀ ಆಫ್ ಕಾಸ್ಟ್. ಹೂ ನೋಸ್, ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ಬೋದು, ನಿಮ್ಗೆ ಇತರ ಒಂದು ಆಬ್ವಿಯಸ್ಲಿ ಶೀಟ್ ಕೊಡ್ತೀವಿ ನಾವು, ಇನ್ಫಾರ್ಮೇಶನ್ ಇರೋದೆಲ್ಲ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ, ಐಫೋನ್, ಐಪ್ಯಾಡ್, ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಸಿಗುತ್ತೆ. ಸೊ ವಾಟ್ ಆರ್ ಯು ಸ್ಟಾಪಿಂಗ್ ಫಾರ್? ಇಫ್ ಯು ವಾಂಟ್ ಟು ಪ್ರಿಪೇರ್ ಫಾರ್ ಗುಡ್ ಲೆವೆಲ್ ಎಕ್ಸಾಮ್ಸ್, ಗುಡ್ ಲೆವೆಲ್ ಪ್ರಿಪರೇಷನ್ ನಿಮ್ಗೆ ಬೇಕಾಗುತ್ತೆ. ಆ ಪ್ರಿಪರೇಷನ್ ನಿಮ್ಗೆ ಈಗ ಫ್ರೀ ಆಗಿ ಸಿಗ್ತಿದೆ ವಿತ್ ಹೆಲ್ಪ್ ಆಫ್ ದಿಸ್ ಎಕ್ಸಾಮಿನೇಷನ್, ಓಕೆನಾ? ಸೊ ಸ್ಟೂಡೆಂಟ್ಸ್, ಇದನ್ನ ನೀವು ಜಾಯ್ನ್ ಆಗ್ಬೇಕಂದ್ರೆ ನೋಡಿ, ಈ ತರ ಸಿಗುತ್ತೆ ನಿಮ್ಗೆ. ಲ್ಯಾಪ್ಟಾಪ್ಸ್ ಇದೆಲ್ಲ ಕೊಡ್ತೀವಿ ನಾವು ಸ್ಟೂಡೆಂಟ್, ನಾವು ನಿಮ್ಗೋಸ್ಕರ ಎಲ್ಲ ಮಾಡ್ತೀವಿ. ಬೇಸಿಕಲಿ ನೀವು ಬಂದು ಎಕ್ಸಾಮ್ ನ ಬರೀಬೇಕಷ್ಟೇ. ನಿಮ್ ನಾಲೆಜ್ ಯೂಸ್ ಮಾಡಿ ಎಕ್ಸಾಮ್ ನ ಬರೀಬೇಕು ನೀವು, ಸರಿನಾ? ಆಮೇಲೆ ಸ್ಟೂಡೆಂಟ್ಸ್, ಈ ತರ ನೀವು ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ನೀವು ಲೆಟ್ಸ್ ಸಿ ಓನ್ಲಿ ರಿಜಿಸ್ಟರ್, ಅವಾಗ ನಿಮ್ಗೆ ಇದೆಲ್ಲ ಸಿಗುತ್ತೆ. ನಿಮ್ಗೆ PYQs ಸಿಗುತ್ತೆ, ಒಂದು PDF ಸಿಗುತ್ತೆ, ನಿಮ್ಗೆ ಮೈಂಡ್ ಮ್ಯಾಪ್ಸ್, ರಿವಿಷನ್ ನೋಟ್ಸ್ ಎಲ್ಲ ಕೊಡ್ತೀವಿ.
ಬರೀ ರಿಜಿಸ್ಟರ್ ಮಾಡೋದಕ್ಕೆ ಮಾತ್ರ, ಸರಿನಾ? ಸೊ ರಿಜಿಸ್ಟರ್ ಮಾಡಿ ಸ್ಟೂಡೆಂಟ್ಸ್, ಎಕ್ಸಾಮ್ನ ಬರೀರಿ, ಅಡ್ವಾಂಟೇಜ್ ತಗೊಳ್ಳಿ ಎಲ್ಲಾದ್ರು ಕೂಡ, ಇಲ್ಲ ಸಿಗಲ್ಲ ನಿಮ್ಗೆ ಮುಂದೆ. ಇದು ನಿಮ್ದು ಎಂಟೈರ್ ಮಾರ್ಕಿಂಗ್ ಸ್ಕೀಮು. ನಿಮ್ದು ಜೈ ಸ್ಟೂಡೆಂಟ್ ಆಗಿದ್ರೆ ಈ ತರ ಇರುತ್ತೆ, ನೀಟ್ ಸ್ಟೂಡೆಂಟ್ ಆಗಿದ್ರೆ ಈ ತರ ಇರುತ್ತೆ. ಸೊ ಈ ಮಾರ್ಕಿಂಗ್ ಸೀಟ್ ನೆನಪಿಕೊಳ್ಳಿ ಸ್ಟೂಡೆಂಟ್ಸ್. ಈ ಎಲ್ಲಾ ತರ ಕಾಂಟೆಂಟು ನಮ್ಮ ಚಾನಲ್ ಬರ್ತಾ ಇರುತ್ತೆ. ಸೊ ಫ್ಯೂಚರ್ ನಿಮ್ಗೆ ಕಾಂಟೆಂಟ್ ಬೇಕಂದ್ರೆ ಸ್ಟೂಡೆಂಟ್ಸ್ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೋಸ್ಕರ ಮಾಡಿರೋ ಚಾನಲ್ ನಾನಿದು, ರೈಟ್? ತುಂಬಾ ಕಷ್ಟಪಡ್ತಿದೀವಿ, ರೈಟ್? ಸೊ ಈ ವಿಡಿಯೋನ ಶೇರ್ ಮಾಡಿ, ರೈಟ್? ಲೆಟ್ ಮಿ ನೋ ದ ಕಮೆಂಟ್ ಸೆಕ್ಷನ್ ವಿಚ್ ಎಕ್ಸಾಮ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಟೈಪ್ ಮಾಡಿ, ಸರ್ ಐ ವಾಂಟ್ ರೈಟ್ KCET, ಐ ವಾಂಟ್ ರೈಟ್ COMEDK, ಐ ವಾಂಟ್ ರೈಟ್ JEE or all three. So now let me know in the comment section, students. Okay, thank you so much, students. Bye bye all of you. Take care and have a great day ahead.